ಈ ಲೋಕದಲ್ಲಿ ಮನುಷ್ಯರ ಮಧ್ಯೆ ಪಾಪವು ಬಂದದ್ದು ತಿನ್ನುವುದರ ಮೂಲಕವಾಗಿ. ಸೈತಾನನು ಯೇಸುಕ್ರಿಸ್ತನನ್ನು ಶೋಧಿಸುವಾಗ ಮೊದಲ ಶೋಧನೆ ತಿನ್ನುವುದರ ವಿಷಯದಲ್ಲಿ. ಏಸಾವನು ತನ್ನ ಚೊಚ್ಚಲುತನದ ಹಕ್ಕನ್ನು ಕಳಕೊಂಡದ್ದು ಕೂಡ ತಿಂದದ್ದರ ನಿಮಿತ್ತವಾಗಿ. ಅಂದರೆ ತಿನ್ನುವುದರಲ್ಲಿ ಕೂಡ ಬಹಳ ಎಚ್ಚರಿಕೆಯನ್ನ ವಹಿಸಬೇಕು. ಎಚ್ಚರಿಕೆಯನ್ನ ತಪ್ಪಿ ನಡೆಯುವುದರಿಂದಲೇ ಅನೇಕರು ಆರೋಗ್ಯವನ್ನು, ಕುಟುಂಬದ ಸಮಾಧಾನ, ಸಂತೋಷವನ್ನು ಕೂಡ ಕಳೆದುಕೊಂಡಿದ್ದಾರೆ. ಆದ್ದರಿಂದಲೇ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ನೀನು ಹೊಟ್ಟೆಬಾಕನಾಗಿದ್ದರೆ ಕಂಠಕ್ಕೆ ಕತ್ತಿ ಹಾಕಿಕೋ ಎಂಬುದಾಗಿ. ಅಂದರೆ ತಿನ್ನುವುದರ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರು. ಅದರ ನಿಮಿತ್ತವಾಗಿ ಸಮಾಧಾನವನ್ನು ಕೆಡಿಸಿಕೊಳ್ಳಬೇಡ, ದೇವರಿಗೆ ವಿರೋಧವಾಗಿ ವರ್ತಿಸಬೇಡ, ಮಿತಿಮೀರಿ ಹೋಗಬೇಡ ಎಂಬುದಾಗಿ. ಆ ರೀತಿಯಾಗಿ ನಿಯಂತ್ರಣದಲ್ಲಿ, ಎಚ್ಚರಿಕೆಯಲ್ಲಿ ಇರುವುದಾದರೆ ದೇವರು ಅನ್ನಪಾನಗಳನ್ನು ಆಶೀರ್ವದಿಸುತ್ತಾರೆ. ನಿಮ್ಮ ಮಧ್ಯದಲ್ಲಿರುವಂತಹ ವ್ಯಾಧಿಯನ್ನ ತೆಗೆದುಹಾಕಿ ಆರೋಗ್ಯವನ್ನು ಅನುಗ್ರಹಿಸಿ ಆಶೀರ್ವದಿಸುತ್ತಾರೆ.